ಕರ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸ್ತೀನಿ ಪ್ರಿಯರೇ. ಇವತ್ತು ಮತ್ತೊಂದು ವಿಡಿಯೋ ನಿಮ್ಮ ಮುಂದೆ ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನು ಜನರು ಮಾಡಿರುವಂತ ವಿಷಯವನ್ನ ನಿಮ್ಮ ಮುಂದೆ ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ನೀವು ಆಲ್ರೆಡಿ ತಮ್ಮನೇಲಿ ಓದಿರ್ತೀರಾ. ಚರ್ಚ್ ಗೋಡೆ ಮೇಲೆ ಜೈ ಶ್ರೀರಾಮ್ ಅಂತ ಬರೆದ್ರು ಅಂತ. ಐಸೈಯಾ 56 verse 7, Matthew 16 verse 18, they wrote ಜೈ ಶ್ರೀರಾಮ್ ಆನ್ ದ ಚರ್ಚ್ ವಾಲ್ಸ್ ಅಂತ. ಹೀಗಿರುವಲ್ಲಿ ಇದು ಎಲ್ಲಿ ನಡೀತು, ಹೇಗೆ ನಡೀತು ಅನ್ನೋ ವಿಷಯ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಾನು ನಿಮಗೆ ಸಂಕ್ಷಿಪ್ತವಾಗಿ ಜೈ ಶ್ರೀರಾಮ್ ಬಗ್ಗೆ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಇತ್ತೀಚಿನ ದಿನಗಳಲ್ಲಿ ಜೈ ಶ್ರೀರಾಮ್ ಅನ್ನೋದು ಬಹಳ ಫೇಮಸ್ ಆಗ್ತಾ ಇದೆ. ಯಾರಾದರೂ ನೋಡಿದ್ರು ಸಹ ಜೈ ಶ್ರೀರಾಮ್ ಅಂತ ನಾವು ನೋಡ್ತೀವಿ. ಆ ಕೇಸರಿ ಬಾವುಟಗಳ ಮೇಲೆ ನೋಡ್ತೀವಿ, ಭಗವಾ ಮೇಲೆ ನೋಡ್ತೀವಿ, ಗಾಡಿಗಳ ಮೇಲೆ ನೋಡ್ತೀವಿ, ಜನರು ಟಾಟಾ ಹಾಕೊಂಡಿರೋದ್ ಮೇಲೆ ನೋಡ್ತೀವಿ. ಅದು ಜೈ ಶ್ರೀರಾಮ್ ಅನ್ನೋದು ತುಂಬಾ ಟ್ರೆಂಡ್ ಆಗ್ತಾ ಇದೆ, ತುಂಬಾ ಫೇಮಸ್ ಆಗ್ತಾ ಇದೆ. ಇದು ಹೇಗೆ ಅಂತ ಸಂಕ್ಷಿಪ್ತವಾಗಿ ನಾನು ನಿಮ್ಗೊಂದು ವಿಷಯವನ್ನು ತಿಳಿಸ್ತೀನಿ. ಇಲ್ಲಿ ನೀವು ಮೇಲ್ಗಡೆ ಸ್ಕ್ರೀನ್ ಮೇಲೆ ನೋಡಬಹುದು. ಇನ್ ವಿಲೇಜ್ ಅಕ್ರಾಸ್ ನಾರ್ತ್ ಇಂಡಿಯಾದಲ್ಲಿರುವ ಹಳ್ಳಿಗಳಲ್ಲಿ ಡಿವೋಟ್ ಹಿಂದೂಸ್ ಹ್ಯಾವ್ ಟ್ರೆಡಿಷನಲಿ ಯೂಸ್ಡ್ ರಾಮ್. ಅವರು ಈ ರಾಮ್ ಅಂತ ಹೇಳಿ ಅವರು ಸಾಂಪ್ರದಾಯಿಕವಾಗಿ ಹಿಂದೂಗಳು ಉಪಯೋಗಿಸ್ತಾ ಇದ್ರು. ಜೈ ಸಿಯಾರಾಮ್ ಅಂತ ಉಪಯೋಗಿಸ್ತಾ ಇದ್ರು. ಅದು ಜೈ ರಾಮ್ ಕಿ ಜೈ ಅಂತ ಹೇಳ್ತಿದ್ರು. ಅದೊಂಥರ ಗ್ರೀಟಿಂಗ್ಸ್ ಆಗಿತ್ತು. ಅಂದ್ರೆ ಒಂದು ಶುಭಾಶಯಗಳು ಹೇಳ್ತಾರೆ. ನಾವು ಹಲೋ ಅಂತೀವಲ್ಲ, ನಾವು ಹಲೋ ಅಂತೀವಿ. ನಾವೇಗೆ ಪ್ರೈಸ್ ಲಾರ್ಡ್ ಅಂತೀವಿ, ಇನ್ನೊಬ್ರು ಹಾಗೆ ಪ್ರೈಸ್ ಲಾರ್ಡ್ ಅಂತಾರೆ. ಸಲಾಮ್ ಅಲೈಕುಮ್ ಅಂತಾರಲ್ಲ, ಆ ರೀತಿಯಾಗಿ ಶಲೋಮ್ ಅನ್ನೋ ರೀತಿಯಲ್ಲಿ ಇದೊಂದು ಗ್ರೀಟಿಂಗ್ಸ್ ಆಗಿ ಪರಿವರ್ತಿಸಲ್ಪಟ್ಟಿತ್ತು. ತದನಂತರ ದಿವಸಗಳಲ್ಲಿ ಏನಾಯ್ತು ಅಂದ್ರೆ ಇದು ಹೋಗ್ತಾ ಹೋಗ್ತಾ ಅದು ಬೇರೆ ರೂಪನ ತಳಕ್ ಸ್ಟಾರ್ಟ್ ಆಯ್ತು. ಅಂಡ್ ಮೆನಿ ಫೀಲ್ ಆಸ್ ಅ ಸೆನ್ಸ್ ಆಫ್ ಅನ್ನೀಸ್ ಅಂದ್ರೆ ತುಂಬಾ ಒಂದು ಸಾಮಾನ್ಯವಾಗಿರ್ದಿರುವಂಥದ್ದು, ಒಂಥರ ಇರಿಟೇಟ್ ಆಗೋದು, ಮುಜುಗರ ಕೊಡ ಮಾಡುವಂಥದ್ದು. ದಟ್ ದೀಸ್ ಅಟ್ಯಾಕ್ಸ್ ಅಂಡ್ ಕಿಲ್ಲಿಂಗ್ಸ್ ಆರ್ ಬೀನ್ ಕ್ಯಾರಿಡ್ ಔಟ್ ಇನ್ ದ ನೇಮ್ ಆಫ್ ಗಾಡ್. ದೇವರ ಹೆಸರಲ್ಲಿ ಯಾವುದು ತುಂಬಾ ನಾವು ಪರಿಶುದ್ಧತೆ ಅಂತ ಹೇಳ್ತೀವೋ, ತುಂಬಾ ಜನರಿಂದ ಇದು ಕೊನೆಯಾಡಲ್ಪಡುತ್ತಿದೆಯೋ ಅಂಥದ್ದು ಒಂದು ದೇವ್ರ ಹೆಸರಲ್ಲಿ ಈ ರೂಪ ತಾಳತ್ತೆ, ಸಾಯಿಸೋದಕ್ಕೂ ತಾಳತ್ತೆ. ನಂತರ ಏನಾಗುತ್ತಂದ್ರೆ ಬಟ್ ಜೈ ಶ್ರೀರಾಮ್ ಹ್ಯಾಸ್ ನೌ ಬೀನ್ ಟರ್ನ್ ಇನ್ ಟು ಎ ಕ್ರೈ ಆಫ್ ಅಟ್ಯಾಕ್. ಅದು ಅಟ್ಯಾಕ್ ಮಾಡಕ್ಕೆ ಒಂದು ಕೇಕೆ ಆಗುತ್ತೆ. ಮತ್ತೆ ಮೆಂಟ್ ಟು ಇಂಟಿಡಿಮೇಟ್ ಅಂಡ್ ಥ್ರೆಟನ್ ದೋಸ್ ಹೂ ವರ್ಷಿಪ್ ಡಿಫ್ರೆಂಟ್ಲಿ ಅಂತ ಹೇಳ್ತಾನೆ. ಹಾಗೆ ಯಾರೆಲ್ಲ ಈ ರೀತಿಯಾಗಿ ಕೇಕೆ ಹಾಕ್ತಾರೋ ಅವ್ರು ಅಟ್ಯಾಕ್ ಮಾಡೋದಕ್ಕೆ ಆ ಕೇಕೆ ಹಾಕ್ತಾರೆ. ಇನ್ನೊಂದು ಅದು ರಣ ಕೇಕೆ ಇದೆ, ವಾರ್ ಕ್ರೈ ಅಂತಾನು ಕರೀತಾರೆ. ಹೀಗಿರುವಲ್ಲಿ ಇದು ಹೇಗೆ ಸ್ಟಾರ್ಟ್ ಆಯ್ತು ಅಂತ ಹೇಳಿದಾಗ LK ಅದ್ವಾನಿ ಅವರು ಒಂದು ರಥಯಾತ್ರೆ ಮಾಡ್ತಾರೆ. ಅದು ಹಿಂದೂಗಳನ್ನ ಉದ್ದೇಶಿಸಿ ಮಾತಾಡ್ತಾ ಬಾಬ್ರಿ ಮಸೀದಿ ಧ್ವಂಸಕ್ಕೋಸ್ಕರ ಅವರು ಆಲೋಚನೆ ಮಾಡ್ತಾ ಒಂದು ಯಾತ್ರೆ ಮಾಡ್ತಾ ಅವರು ಕೂಡಿ ಬಂದಾಗ ಡಿಸೆಂಬರ್ 1992 ಅಲ್ಲಿ ಜೈ ಶ್ರೀರಾಮ್ ಅಂತ ಮಾರ್ಚ್ ಮಾಡ್ತಾ ನಾರ್ತ್ ಟೌನ್ ನಿಂದ ಮತ್ತೆ ತುಂಬಾ ಜನ ಬರ್ತಾರೆ. ಆ ಸಮೂಹ ಅದನ್ನ ಚಾಂಟಿಂಗ್ ಮಾಡ್ತಾ ಬರುತ್ತೆ. ಚಾಂಟಿಂಗ್ ಅಂದ್ರೆ ಜೈ ಶ್ರೀರಾಮ್ ಅಂತ ಅವ್ರು ಚಾಂಟಿಂಗ್ ಮಾಡ್ತಾ ಬರ್ತಾರೆ. ಅದು ಮಾಡ್ತಾ ಬಂದು ಏನ್ ಮಾಡ್ತಾರೆ, ಬಾಬ್ರಿ ಮಸೀದಿನ ಉರುಳಿಸ್ತಾರೆ. ಸೊ ಅಲ್ಲಿಂದ ಏನಾಗುತ್ತಂದ್ರೆ ಅದು ತುಂಬಾ ದೊಡ್ಡದಾಗಿ ಅದು ಜೈ ಶ್ರೀರಾಮ್ ಎಂದು ಪರಿವರ್ತನೆಗೊಂಡತ್ತೆ. ಆಮೇಲೆ ಈ ಗೋರಕ್ಷಕರು ಸಹ ಬಲವಂತವಾಗಿ ಏಳಿಸೋದು, ಹೊಡೆಯೋದು, ಈ ರೀತಿಯಾಗಿ ಅದು ಟರ್ನ್ಔಟ್ ಆಗುತ್ತೆ. ಸೊ ಈ ರೀತಿ ಟರ್ನ್ಔಟ್ ಆಗಿರುವಂತ ವಿಷಯದ ಮಧ್ಯದಲ್ಲಿ ಈಗ ಒಂದು ಸಂಭವ ನಡೆದಿದೆ. ನೀವು ಆಲ್ರೆಡಿ ಈಗ ಅದನ್ನ ತಮ್ನೇಲಲ್ಲಿ ಓದಿರ್ತೀರಾ. ತಮ್ನೇಲ್ ಓದಿರೋ ಪ್ರಕಾರವಾಗಿ ಇದು ಚರ್ಚ್ ಮೇಲ್ಗಡೆ ಅವ್ರೇನ್ ಮಾಡ್ತಾರೆ, ಬಂದು ಜೈ ಶ್ರೀರಾಮ್ ಅಂತ ಬರೀತಾರೆ. ಎಲ್ಲಿ? ಶ್ರೀಕಾಕುಳಂ. ನೀವು ಮೇಲ್ಗಡೆ ಸ್ಕ್ರೀನ್ ನೋಡ್ಬೋದು. ಚರ್ಚ್ ಗೋಡೆಗಳ ಮೇಲೆ ಬರೆದಿರುವ ಇಬ್ಬರು ಅರೆಸ್ಟ್ ಅಂತ. ನಾನು ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೀನಿ ನಿಮ್ಗೆ. ಶ್ರೀಕಾಕುಳಂ ಟೌನ್ ಹಾಲ್ ಹತ್ತಿರ ಚರ್ಚ್ ಕಾಂಪೌಂಡ್ ಗೋಡೆ ಮೇಲೆ ತೆಲುಗು ಬ್ಯಾಪ್ಟಿಸ್ಟ್ ಚರ್ಚ್ ಒಳಗಡೆ ಇರೋ ಗೋಡೆ ಮೇಲೆ ಜೈ ಶ್ರೀರಾಮ್ ಅಂತ ಬರೆದಿರೋ ಇಬ್ಬರನ್ನು ಹಿಡಿದಿದ್ದೀವಿ ಅಂತ SP ಮಹೇಶ್ವರ ರೆಡ್ಡಿ ತಿಳಿಸಿದ್ದಾರೆ. ಕೂನಪಾಲ ಅನ್ನೋ ಒಂದು ಊರಿಗೆ ಸೇರಿದ ದುರ್ಗಾ ಪ್ರಸಾದ್ ಮತ್ತು ಸೋಮಶೇಖರ್ ಇಬ್ಬರನ್ನು ಗುರುತಿಸಿ ಅರೆಸ್ಟ್ ಮಾಡಿದ್ದಾರೆ ಅಂತ ಇಲ್ಲಿ ವರದಿ ಇದೆ, ಒಂದು ರಿಪೋರ್ಟ್ ಇದೆ. ಸೊ ಇವ್ರೇನ್ ಮಾಡಿದ್ದಾರೆ ಅಂದ್ರೆ ಈ ಬ್ಯಾಪ್ಟಿಸ್ಟ್ ಚರ್ಚ್ ನ ಕಾಂಪೌಂಡ್ ಒಳಗಡೆ ಎಂಟರ್ ಆಗಿ ಅವ್ರು ಜೈ ಶ್ರೀರಾಮ್ ಅಂತ ಬರೆದಿದ್ದಾರೆ. ಬರೆದಾಗ ಮತ್ತೆ ಚರ್ಚ್ ಆರಾಧನೆಗೆ ಬರ್ತಾರಲ್ಲ, ಅವ್ರು ಬಂದ್ ನೋಡಿದಾಗ ಏನ್ ಈ ತರ ಬರ್ದಿದೆ ಅಂತ ಹೇಳಿ ಅವ್ರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕೊಟ್ಟಿರ್ಬೇಕಾದಾಗ ಅವಾಗ ಅಲ್ಲಿರುವಂತ SP ಅದನ್ನ ಆಕ್ಷನ್ ತಗೊಂಡು ಏನ್ ಮಾಡಿದ್ದಾರೆ, ಅವ್ರನ್ನ ಒಳಗಾಕಿದ್ದಾರೆ. ನಾನ್ ಕೇಳೋದಿಷ್ಟೇ, ಏನಕ್ಕೆ ಗೋಡೆಗಳ ಮೇಲೆಲ್ಲ ಬಂದು, ಚರ್ಚ್ ಗೋಡೆಗಳ
ಮೇಲೆಲ್ಲ ಬಂದು ಜೈ ಶ್ರೀರಾಮ್ ಅಂತ ಬರಿಬೇಕು. ಒಂದು ವಿಷಯವನ್ನ ನಾವು ಯಾರಿಗಾದ್ರೂ ಹೇಳ್ತೀವಂದ್ರೆ ನಾವು ಅವನ್ನ ಬಲವಂತ ಮಾಡಬಾರ್ದು. ಅವ್ನು ಇಷ್ಟಪಟ್ಟು ಮನಸ್ಸಿನಿಂದ ಹೃದಯದಿಂದ ಅಂಗೀಕರಿಸಿ ಅದನ್ನೇನ್ ಮಾಡ್ಬೇಕು, ಅವನು ಹೇಳ್ಬೇಕು. ಏನಂತ, ಜೈ ಶ್ರೀರಾಮ್ ಅಂತನೋ ಇಲ್ಲ ಪ್ರೈಸ್ ದ ಲಾರ್ಡ್ ಅಂತನೋ ಏನೋ ಒಂದು ಹೇಳ್ಬೇಕು. ಈಗ ನಾವ್ ಯಾರನ್ನಾದ್ರೂ ಚರ್ಚ್ ಕರಿತೀವಿ ಅಂದ್ರೆ ಅವ್ನ್ ಮನಸ್ಫೂರ್ತಿಯಾಗಿ ಬಂದಾಗ ಮಾತ್ರ ನಾವು ಕರಿಬೇಕು. ಇಲ್ಲ ಯಾರಿಗಾದ್ರೂ ನಾವ್ ಏನಾದ್ರೂ ಹೇಳ್ತೀವಿ ಅಂದ್ರೆ ಅದ್ ಮನಸ್ಫೂರ್ತಿಯಾಗಿ ಬಂದ್ರೆ ನಾವು ಅದ್ ಮಾಡಬೇಕು. ಇಲ್ಲ ಅಂದ್ರೆ ಬಲವಂತ ಆಗುತ್ತೆ. ಬಲವಂತದ ಮತಾಂತರ ನಿಲ್ಲದಿಲ್ಲ. ಅದು ಮಾಡೋದು ತಪ್ಪು. ಬಲವಂತದ ಮತಾಂತರ ಮಾಡು ಅಂತ ಬೈಬಲ್ ಹೇಳೋದಿಲ್ಲ. ಬೈಬಲ್ ಸ್ಪಷ್ಟವಾಗಿ ಹೇಳುತ್ತೆ, ರಿಪೆಂಟ್, ಪಶ್ಚಾತ್ತಾಪ ಪಡು, ದ ಕಿಂಗ್ಡಮ್ ಆಫ್ ಗಾಡ್ ಇಸ್ ಅಟ್ ಹ್ಯಾಂಡ್ ಅಂತ ಹೇಳ್ತಾನೆ. ಹಾಗಾಗಿ ಪಶ್ಚಾತ್ತಾಪ ಪಟ್ಟು ನೀನು ಕಿಂಗ್ಡಮ್ ಆಫ್ ಗಾಡ್ ಇಸ್ ಅಟ್ ಹ್ಯಾಂಡ್ ಅಂತ ಹೇಳ್ತಾನೆ. ಆದ ನಂತರ ಹೇಳ್ತಾನೆ ನೀನ್ ದೀಕ್ಷಾ ಸ್ನಾನ ತಗೋ ಅಂತ ಹೇಳ್ತಾನೆ. ದೀಕ್ಷಾ ಸ್ನಾನದ ಹಿಂದೆ ಒಂದು ಪಶ್ಚಾತ್ತಾಪ ಇದೆ. ಪಾಪದ ವಿಷಯದಲ್ಲಿ ಸತ್ತು ಪುನಃ ಹುಟ್ಟಿ ಅನುಭವಗಳೆಲ್ಲ ಬಂದಾಗ ಮಾತ್ರ ಅದು ಸಾಧ್ಯ. ಸುಮ್ನೆ ಯಾರು ಬಲವಂತವಾಗಿ ಕರ್ಕೊಂಬರಕ್ ಸಾಧ್ಯ ಇಲ್ಲ. ಬಲವಂತವಾಗಿ ಬರೋಕ್ಕೂ ಆಗೋದಿಲ್ಲ. ಅದೇ ರೀತಿ ಅದು ಒಂದು ಹಿಂದುತ್ವ ಆಗ್ಲಿ, ಇಸ್ಲಾಂ ಆಗ್ಲಿ, ಕ್ರಿಸ್ಟಿಯಾನಿಟಿಯಲ್ಲಿ ಯಾರು ಬಲವಂತ ಮಾಡಕ್ ಆಗಲ್ಲ. ಇವಾಗ ಜೈ ಶ್ರೀರಾಮ್ ಅಂತ ಬರೆದ ಮಟ್ಟಿಗೆ ಏನಾಗ್ಬಿಡುತ್ತೆ? ಏನೂ ಆಗಿಲ್ಲ. ಜೈಲ್ ಒಳಗೋದ್ರು ಏನ್ ಪ್ರಯೋಜನ? ಏನೂ ಇಲ್ಲ. ಆ ಫ್ಯಾಮಿಲಿ ಅಷ್ಟೇ ನೋವಲ್ಲಿ ದುಃಖದಲ್ಲಿ ಅವ್ರು ಏನ್ ಮಾಡ್ಬೇಕು? ಕಳಿಬೇಕು. ಈ ರೀತಿಯಾಗಿ ಯಾಕೆ ಮಾಡ್ತಾರೆ ಅನ್ನೋ ಅವಗಾಹನೆ ಇಲ್ಲ. ಯಾಕೆ ಗೊತ್ತಾ? ಇವ್ರ ಮೈಂಡ್ ಎಲ್ಲ ವಾಶ್ ಆಗ್ಬಿಟ್ಟಿರುತ್ತೆ. ನಾವು ಹಿಂದೂಗಳು, ನಾವ್ ಈ ತರನೇ ಬದುಕ್ಬೇಕು, ನಾವ್ ಹಿಂಗ್ ಬದುಕ್ಸ್ಬೇಕು, ಬಟ್ ಅವ್ರು ಒಂದು ನಿಮಿಷ ಯೋಚನೆ ಮಾಡಲ್ಲ. ಈ ತರ ಬರೆದ್ರೆ ಏನಾಗುತ್ತೆ, ನೆಕ್ಸ್ಟ್ ಅದು ತೊಂದರೆಗೆ ಒಳಗಾಗುತ್ತೆ, ಕಾನೂನಿನ ಬೆಳಕಿನಲ್ಲಿ ನಮ್ಗೆ ಶಿಕ್ಷೆ ಆಗುತ್ತೆ, ನಾವ್ ಈ ತರ ಮಾಡಬಾರ್ದು, ಏನಾದ್ರೂ ಕುಂತು ಮಾತಾಡೋಣ, ಕೇಳೋಣ ಅನ್ನೋ ವಿಷಯದಲ್ಲಿ ಅವರು ಬರೋದಿಲ್ಲ. ಹಾಗಾಗಿ ಯಾವುದೇ ವಿಷಯ ಆಗ್ಲಿ ಬಲವಂತವಾಗಿ ಬಂದಾಗ ಅದು ಕೆಡತ್ತೆ. ಆದ್ರೆ ಇನ್ನೊಂದು ವಿಷಯ ನಾವು ಗಮನಿಸಿದ್ದೆ ಆದ್ರೆ ಐಸಾಯಾ 56:7 ಅಲ್ಲಿ ಹೇಳುತ್ತೆ, ಮೈ ಹೌಸ್ ವಿಲ್ ಬಿ ಕಾಲ್ಡ್ ದಿ ಹೌಸ್ ಫಾರ್ ಮೆನಿ ನೇಷನ್ಸ್ ಅಂತ ಹೇಳ್ತಾನೆ. ತುಂಬಾ ನೇಷನ್ಸ್ಗೆ ನನ್ನ ದೇವ್ರ ಮನೆಯಾಗಿ ನಿಂತ್ಕೊಳ್ಳುತ್ತೆ ಅಂತ ದೇವ್ರು ವಾಗ್ದಾನ ಮಾಡಿದ್ದಾನೆ. ಎರಡನೇದು ಮ್ಯಾಥ್ಯೂ 16:18 ಅಲ್ಲಿ ಹೇಳುತ್ತೆ, ಐ ವಿಲ್ ಬಿಲ್ಡ್ ದ ಚರ್ಚ್ ಅಂತ ಹೇಳ್ತಾರೆ. ನಾನು ಸಭೆಯನ್ನು ಕಟ್ತೀನಿ, ಪಾತಾಳದ ಶಕ್ತಿಗಳು ಯಾವುದು ಅದನ್ನ ಟಚ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಸೊ ಕರ್ತನು ತಾನೇ ಚರ್ಚ್ ಅನ್ನು ಕಟ್ಟಿರ್ಬೇಕಾದಾಗ ತನ್ನ ಹೌಸ್ ಎಲ್ಲಾ ದೇಶಕ್ಕೂ ನೇಷನ್ಸ್ಗೂ ಹೌಸ್ ಆಗಿರ್ಬೇಕಾದಾಗ ಯಾವುದೇ ರೀತಿಯಾಗಿ ಗೋಡೆಗಳ ಮೇಲೆ ಬರೆದ್ಬಿಟ್ಟ ತಕ್ಷಣ ಅದು ದೇವರ ಸನ್ನಿಧಾನದಲ್ಲಿ ಅದು ದುಷ್ಟತ್ವವೇ ಆಗಿರುತ್ತೆ. ದೇವರ ಸನ್ನಿಧಾನದಲ್ಲಿ ಒಂದು ಕೃತ್ಯವೇ ಆಗಿರುತ್ತೆ. ಆದ್ರೂ ಸಹ ದೇವರು ಸಹಿಸ್ಕೊಂಡು ಯಾಕಿದ್ದಾನೆ ಅಂದ್ರೆ ಕೃಪೆಯ ಕಾಲದಲ್ಲಿದ್ದೀವಿ, ಅವ್ರಿಗೂ ಮಾನಸಾಂತರ ಬರಲಿ, ಅವ್ರು ತಿಳಿದೇ ಮಾಡ್ತಿದ್ದಾರೆ ಅಂತ ದೇವರು ಸಹ ಸೈಲೆಂಟ್ ಆಗಿದ್ದಾನೆ. ಆದ್ರೂ ಸಹ ಕಾನೂನು ತನ್ನ ಕೆಲಸವನ್ನು ತಾನು ಅದನ್ನ ಮಾಡತ್ತೆ. ಸೊ ಫೈನಲ್ ಆಗಿ ಏನ್ ಹೇಳಕ್ ಬರೋದು ಇಷ್ಟೇ, ಏನು ಅಂದ್ರೆ ಯಾವುದೇ ವಿಷಯ ನಾವು ಬಲವಂತವಾಗಿ ಏನು ಮಾಡಕ್ಕಾಗಲ್ಲ. ನಾವೇನೇ ಮಾಡಿದ್ರು ಹೃದಯಪೂರ್ವಕವಾಗಿ ಆ ವ್ಯಕ್ತಿ ಇಷ್ಟಪಟ್ಟು ಬರಬೇಕು. ಇವಾಗ ಇವರು ಜೈ ಶ್ರೀರಾಮ್ ಅಂತ ಬರೆದ್ರು, ಅರೆಸ್ಟ್ ಆದ್ರು. ಯಾವ ಸೆಕ್ಷನ್ ಅಲ್ಲಿ ಆದ್ರು? BNS ಅಲ್ಲಿ ಸೆಕ್ಷನ್ 298 ಅಲ್ಲಿ ನೀವು ನೋಡ್ಬೋದು ಮೇಲ್ಗಡೆ ಸ್ಕ್ರೀನ್ ಅಲ್ಲಿ, whoever destroys, damages or defile any place of worship ಅಂತಿದೆ. ಅಂದ್ರೆ ಯಾರೇ ಡೆಸ್ಟ್ರಾಯ್ ಮಾಡಿದ್ರು, ನಾಶನ ಮಾಡಿದ್ರು, ಅದಕ್ಕೊಂದು ಡ್ಯಾಮೇಜ್ ಉಂಟು ಮಾಡಿದ್ರು, ಹಾನಿ ಉಂಟು ಮಾಡಿದ್ರು, ಆರ್ ಡಿಫೈಲ್ಸ್ ಎನಿ ಪ್ಲೇಸ್ ಆಫ್ ವರ್ಷಿಪ್ ಅಂದ್ರೆ ಆರಾಧನೆ ಮಾಡುವ ಸ್ಥಳವನ್ನು ಮಾಲಿನ್ಯ ಮಾಡಿದ್ರೆ ಅವರಿಗೆ 2 ವರ್ಷ ಜೈಲಿದೆ, ಫೈನ್ ಇದೆ, ಕೆಲವೊಮ್ಮೆ ಬರೀ ಫೈನ್ ಆಗಿ ಕಳಿಸ್ಬೋದು, ಇಲ್ಲ ಎರಡೂ ಆಗ್ಬೋದು. ಸೊ ಹಾಗಾಗಿ ಈ ಸೆಕ್ಷನ್ ಅಡಿಯಲ್ಲಿ ಇವ್ರು ಏನಾಗ್ತಾರೆ, ಇವಾಗ ಬುಕ್ ಆಗಿರ್ತಾರೆ. ಬೇಕಿತ್ತ ಇದೆಲ್ಲ? ಇಲ್ಲ. ಈಗೆಲ್ಲ ಜೈಲು ಹೋಗಿ ಸೇರ್ಕೊಂಡ್ರು, ಏನಾಯ್ತು? ಏನೂ ಇಲ್ಲ. ಹಾಗಾಗಿ ಉಚಿತನ ಮತ್ತೆ ಅತಿರೇಕ ಇವೆಲ್ಲವೂ ಸಹ ಮನುಷ್ಯನ ಬೇರೆ ರೀತಿ ತಗೊಂಡೋಗ್ಬಿಟ್ಬಿಡುತ್ತೆ. ಅದಕ್ಕೆ ಬೈಬಲ್ ಹೇಳುತ್ತೆ, ಮನುಷ್ಯ ಜ್ಞಾನದೊಟ್ಟಿಗೆ ನಡ್ಕೊ ಅಂತಾನೆ. ಜ್ಞಾನ ಇಲ್ಲ ಅಂದ್ರೆ ಏನಾಗುತ್ತೆ? ನಾವು ನಶಿಸಲ್ಪಡುತ್ತೇವೆ. ಸೊ ನಾನು ಫೈನಲ್ ಆಗಿ ಏನ್ ಹೇಳ್ತೀನಿ ಅಂದ್ರೆ, ಕ್ರೈಸ್ತರಾಗ್ಲಿ ನಾವ್ ಯಾರೇ ಆಗ್ಲಿ ಸಹ ಏನು ಬಲವಂತವಾಗಿ ಮಾಡಕ್ ಆಗಲ್ಲ. ತುಂಬಾ ಜನ ಹೇಳ್ತಾರೆ ಅವರು ಮತಾಂತರ ಹಂಗೆಲ್ಲ ಮಾಡಕ್ ಆಗಲ್ಲ ಸ್ವಾಮಿ. ಪ್ರತಿಯೊಬ್ಬ ಮನುಷ್ಯ ಅವನ ಇಷ್ಟಾನುಸಾರವಾಗಿ ಇಷ್ಟಪಟ್ಟೆ ಇಲ್ಲಿ ಕ್ರಿಸ್ತನ ಕಡೆಗೆ ಬಂದಿರ್ತಾನೆ ಹೊರತು ಯಾರಿಗಿಲ್ಲಿ ಬಲವಂತವಾಗಿ ಬರಕ್ಕಾಗಲ್ಲ, ಮಾಡಕ್ಕಾಗಲ್ಲ. ಈಗ ಜೈ ಶ್ರೀರಾಮ್ ತರ ಬರ್ದಿರೋ ರೀತಿಯಲ್ಲೇ ನಾವು ಬಂದು ಏನಾದ್ರೂ ನಿಮ್ಮ ಒಂದು ಆರಾಧನೆ ಸ್ಥಳಗಳಲ್ಲಿ ಮಾಡಿದ್ರೆ ಅದು ತಪ್ಪು, ಅದು ಶಿಕ್ಷಾರ್ಹವಾಗಿದೆ, ಶಿಕ್ಷೆ ಒಳ ಮಾಡುವಂತದ್ದೇ. ಬಟ್ ಕ್ರೈಸ್ತ ಯಾರು ಹಂಗೆ ಮಾಡಲ್ಲ. ಸೊ ನಾನೇನ್ ಅನ್ಕೊಳ್ತೀನಿ ಅಂದ್ರೆ, ಇವರು ಕುತ್ಕೊಂಡು ಕೂಲ್ ಮೈಂಡ್ ಅಲ್ಲಿ ಯೋಚನೆ ಮಾಡ್ಬೇಕು, ಈ ರೀತಿಯಾದಂತ ವಿಷಯಗಳೆಲ್ಲ ಮಾಡಬಾರ್ದು ಅಂತ. ಮಾಡದೇ ಇರೋದು ಒಳ್ಳೇದು. ಈ ರೀತಿಯಾಗಿ ಸಾಮರಸ್ಯವಾಗಿ ಹೋಗೋದು ಒಳ್ಳೇದು. ಇವ್ರಿಗೋಸ್ಕರ ಪ್ರಾರ್ಥಿಸೋಣ. ದೇವರಿಗೆ ಬುದ್ಧಿ ಜ್ಞಾನ ಕೊಡ್ಲಿ. ಈ ವಿಡಿಯೋ ಇಲ್ಲೇ ಮುಗಿಸ್ತೀನಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.